DNA ರಿಪೋರ್ಟು ಪಲ್ಲವಿ ರೂಮಲ್ಲೇ ಇದೆ ಅಂತ ನನ್ನ ಮನ್ಸು ಹೇಳ್ತಿದೆ. ಹುಡುಕ್ಬೇಕಲ್ಲ. ಗೀತಾ, ಇಲ್ಲೇನೆ ಮಾಡ್ತಾ ಇದೀಯಾ? ಅದು ಇಲ್ಲಿ ಕಸ ಗುಡ್ಸಕ್ ಬಂದೆ. ನೀನೇನಮ್ಮ ಇಲ್ಲಿ? ಅದು ಗೀತಾ, ನಿನ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಏನ್ ವಿಷಯ ಅಮ್ಮ? ಗೀತಾ, ನೀನೇನಾದ್ರೂ ಅನ್ನು ಮನ್ಸಲ್ಲಿ ವಿಕ್ರಾಂತ್ ಮತ್ತೆ ತೇಜು ವಿರುದ್ಧ ಇಲ್ದೇ ಇರೋದನ್ನೆಲ್ಲ ತಲೆಗ್ ತುಂಬ್ತಾ ಇದೀಯಾ? ಅಮ್ಮ, ಹೋಗಿ ಕೆಲ್ಸ ನೋಡ್ಕೋ. ಮಾಡಕ್ ಕೆಲ್ಸ ಇಲ್ಲ ಅಂದ್ರೇನೆ ಹೀಗೆ ಏನೇನೋ ಯೋಚನೆ ಹುಟ್ಟುತ್ತೆ. ಅಡ್ಗೆ ಮನೇಲಿ ಕೆಲ್ಸ ಇದ್ರೆ ಹೋಗ್ ನೋಡ್ಕೋ. ನೋಡು ಗೀತಾ, ನಾನು ಯಾಕೆ ಇದನ್ನೆಲ್ಲ ನಿನ್ನ ಹತ್ರ ಕೇಳ್ತಿದ್ದೀನಿ ಅಂದ್ರೆ, ಸ್ಕೂಲಲ್ಲಿ ಇಂಥ ವಿಚಾರಗಳನ್ನೆಲ್ಲ ಮಾತಾಡೋಂಥವ್ರು ಯಾರೂ ಇಲ್ಲ. ಇನ್ನು ಅಕ್ಕಪಕ್ಕದ ಮನೆಗಂತೂ ನಮ್ಮನ್ನು ಹೋಗೋದೇ ಇಲ್ಲ. ಈ ಥರ ಎಲ್ಲ ವಿಚಾರಗಳನ್ನ ಅವಳು ತಲೆಗೆ ತುಂಬೋರು ನಮ್ಮನೇಲಿ ಕೂಡ ಯಾರೂ ಇಲ್ಲ. ಯಾರಾದ್ರೂ ಹೇಳ್ಕೊಟ್ರೆ ಮಾತ್ರ ಅವಳು ಈ ರೀತಿ ಎಲ್ಲ ಮಾತಾಡೋ ಅಂತ ಹುಡುಗಿ. ಅದಕ್ಕೆ ನಿನ್ನನ್ನ ಕೇಳ್ತಾ ಇದ್ದೀನಿ. ಅದ್ ಸರಿ, ಇದೆಲ್ಲ ನನ್ಗೆ ಯಾಕೆ ಕೇಳ್ತಿದ್ಯಾ? ಯಾಕೆ ಅಂದ್ರೆ ಇತ್ತೀಚೆಗೆ ಅನು ಜಾಸ್ತಿ ನಿನ್ ಜೊತೆನೆ ಇರ್ತಾಳೆ. ಅಷ್ಟಕ್ಕೂ ಪಲ್ಲವಿನ ಕಂಡ್ರೆ ನಿಂಗೆ ಅಷ್ಟಕ್ಕಷ್ಟೆ. ಅದಕ್ಕೆ ಅವಳ ಬಗ್ಗೆ, ವಿಕ್ರಾಂತ್ ಬಗ್ಗೆ, ತೇಜು ಬಗ್ಗೆ ಏನಾದ್ರೂ ಅವಳ ತಲೆಗೆ ತುಂಬ್ತಾ ಇದೀಯ ಅಂತ ಕೇಳ್ತಾ ಇದ್ದೀನಿ. ಏನಮ್ಮ, ಎಂತ ಮಾತ್ ಕೇಳ್ಬಿಟ್ಟೆ. ನಾನು ಹೊಟ್ಟೆ ಇರ್ಬೋದು, ಆದ್ರೆ ಒಂದು ವಿಷಯದಲ್ಲಿ ಪಲ್ಲವಿ ಮೇಲೆ ಅಸಮಾಧಾನ ಇದೆ, ಆದ್ರೆ ಇಲ್ಲ ಅಂತ ಹೇಳಲ್ಲ. ಆದ್ರೆ ಅನು ಬುದ್ಧಿನ, ಅವಳು ಒಳ್ಳೆ ಗುಣನ ಕೆಡ್ಸೋಷ್ಟು ಚೀಪ್ ಅಲ್ಲಮ್ಮ ನಾನು. ನನ್ಗೆ ಅನು ಬಗ್ಗೆ ತುಂಬಾ ಪ್ರೀತಿ ಇದೆ. ಅವಳ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತಿದೆ. ಅಯ್ಯೋ ಗೀತಾ, ಅಳ್ಬೇಡ ಕಣೆ. ಏನೋ ಅನುಮಾನ ಇತ್ತು ಕಣೆ, ಅದಕ್ಕೆ ಕೇಳ್ದೆ. ಬೇಜಾರ್ ಮಾಡ್ಕೋಬೇಡ, ಇಷ್ಟಕ್ಕೆಲ್ಲ ಅಳ್ತಾರೇನೆ. ಅಮ್ಮ, ಅನು ಇವಾಗಿನ ಜನರೇಷನ್ ಮಗು. ವಿಕ್ರಾಂತ್ ಮತ್ತೆ ತೇಜು ಪದೇ ಪದೇ ಮನೆಗ್ ಬರೋದು ಅವಳಿಗೆ ಇಷ್ಟ ಇಲ್ಲ. ಆಮೇಲೆ ಈ ಪಲ್ಲವಿ ಕತೆ ಹೇಳೋದ್ ರಾತ್ರಿ ಅಲ್ಲ, ಅದೆಲ್ಲ ನೋಡಿ ಇವಳಿಗೆ ಇನ್ಸೆಕ್ಯೂರಿಟಿ ಫೀಲ್ ಆಗಿರುತ್ತೆ. ಅದಕ್ಕೆ ಏನೇನೋ ಹೇಳ್ಬಿಟ್ಟಿರ್ತಾಳೆ. ಅಮ್ಮ, ಈಗಿನ ಮಕ್ಳು ಬಹಳ ಹುಷಾರು. ನಾವ್ ಹೇಳ್ಕೊಟ್ಟಂಗೆ ಯಾವ್ದು ಕೇಳಲ್ಲ, ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ. ನೀನ್ ಬೇಕಿದ್ರೆ ನನ್ನ ಬೈಯಿ, ಸೋಂಬೇರಿ, ಕೋಪಿಷ್ಟೆ ಅಂತೆಲ್ಲ, ಆದ್ರೆ ಈ ತರ ಮಕ್ಳೆಲ್ಲ ಕೆಡಿಸ್ತೀನಿ ಅಂತ ಹೇಳ್ಬೇಡ. ಹೋಗಮ್ಮ. ಗೀತಾ, ಬೇಜಾರ್ ಮಾಡ್ಕೋಬೇಡಮ್ಮ. ಅಯ್ಯೋ ಛೆ, ನಾನೊಬ್ಳು ಯಾಕಾದ್ರೂ ಇವಳತ್ರ ಕೇಳಿದ್ನೋ, ನಾನ್ ಬೇಜಾರ್ ಮಾಡ್ಬಿಟ್ಟೆ. ಛೆ, ಆದ್ರೂ ನಮ್ಮನ್ನು ಯಾಕೆ ಈ ತರ ಮಾತಾಡ್ತಾಳೆ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ಏನ್ ನಡೀತಿದೆ?